ಸ್ವಾಗತ. ನಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೂ ಅಮೋಘ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯ್ ಮೇತ್ರಾಣಿ. ಇವತ್ತು ನಿಮ್ಮೊಂದಿಗೆ ಒಂದು ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೇನೆ. ಇಂದಿನ ವಿಶೇಷ ಸುದ್ದಿ ಯಾವುದು ಎಂದರೆ ಕಣಗಿಲೆ ಹೂ. ಈ ಕಣಗಿಲೆ ಹೂ ಸೇವಿಸಿದರೆ ಜೀವ ಹೋಗುವುದಂತೂ ಗ್ಯಾರಂಟಿ. ಈ ಸಸ್ಯದ ಹೂ ತುಂಬಾ ವಿಷಕರವಾಗಿದೆ. ಇವತ್ತು ಕರ್ನಾಟಕದ ಎಲ್ಲ ಜನರು ಕೇಳಬೇಕಾದಂತ ಸುದ್ದಿ ಇದು. ಈ ಕಣಗಿಲೆ ಹೂವಿನಿಂದ ತಮ್ಮ ಎಲ್ಲ ಮಕ್ಕಳಿಗೆ ದೂರ ಇಡಿ. ಈ ಕಣಗಿಲೆಯ ಬಗ್ಗೆ ಇಡೀ ದೇಶದಲ್ಲಿ ಜಾಗೃತ ಮೂಡಿಸುವಂತ ಕೆಲಸ ಆಗಬೇಕು. ಈ ಕಣಗಿಲೆಯ ವಿಷಯ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ, ಕೇಳಿ. ಈ ಕಣಗಿಲೆ ಹೂವಿನ ಪರಿಚಯ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಇದು ಪರಿಚಿತ ಹೂ. ಕಾರಣ ಅದರ ಬಣ್ಣ ಮತ್ತು ಅದರ ಬೆಳವಣಿಗೆ ಶೈಲಿ. ನೀರು ಇಲ್ಲದ ಇದ್ದ ಯಾವುದೇ ಕಡೆಯೂ ಬೆಳೆಯಬಲ್ಲದು. ಇದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಇದನ್ನು ವಿಶೇಷವಾಗಿ ಕೇರಳ ಮತ್ತು ಕರ್ನಾಟಕದಲ್ಲಿ ಅನೇಕ ಕಡೆಯೂ ಕೂಡ ದೇವಸ್ಥಾನದಲ್ಲಿ ಅಲಂಕಾರ ಮಾಡಲಿಕ್ಕೆ, ಪೂಜೆಗೆ ಮತ್ತು ಪ್ರಸಾದ ರೂಪದಲ್ಲಿ ನೀಡೋಕೆ ವ್ಯಾಪಕವಾಗಿ ಬಳಸಿಕೊಳ್ಳಲಾಗುತ್ತದೆ. ಹಾಗೂ ಈ ಕಣಗಿಲೆಯ ಸಸ್ಯವನ್ನು ಅನೇಕ ನರ್ಸರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಮತ್ತು ಮಹಾನಗರ ಪಾಲಿಕೆಯ ಅನೇಕ ಉದ್ಯಾನಗಳಲ್ಲಿ ಈ ಕಣಗಿಲೆ ಹೂ ಕಾಣಿಸಿಕೊಳ್ಳುತ್ತಿದೆ. ಈ ಕಣಗಿಲೆಯ ಹೂ ವಿಷ ಎಂದು ಸಸ್ಯ ವಿಜ್ಞಾನಿಗಳು ಸಾಕಷ್ಟು ಹಿಂದೆ ಇದರ ಬಗ್ಗೆ ಹೇಳಿದ್ದಾರೆ. ಇದನ್ನು ಯಾರು ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ. 2500ಕ್ಕೂ ಅಧಿಕ ದೇವಸ್ಥಾನಗಳಲ್ಲಿ ಕಣಗಿಲೆ ಹೂವಿಗಿಲ್ಲ ಎಂಟ್ರಿ. ಈ ಕಣಗಿಲದ ಬೇರು ಮತ್ತು ತೊಗಟೆಯಿಂದ ತಯಾರಿಸಿದ ಎಣ್ಣೆ ಚರ್ಮ ರೋಗಕ್ಕೆ ಸಂಬಂಧಿಸಿದಂತ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿ ಎಂದು ಹಲವಾರು ಆಯುರ್ವೇದಿಕ ಪುಸ್ತಕ ಮತ್ತು ಗ್ರಂಥಗಳಲ್ಲಿ ಕೂಡ ಉಲ್ಲೇಖಿಯಾಗಿದೆ. ಕೇರಳದಲ್ಲಿ 2 ದೇವಸ್ಥಾನ ಬೋರ್ಡ್ಗಳು ಈ ಕಣಗಿಲೆ ಹೂ ಬಳಸುವ ಬಗ್ಗೆ ನಿಷೇಧವಾಗಿದೆ. ಕೇರಳದಲ್ಲಿ 2 ದೇವಸ್ಥಾನ ಬೋರ್ಡ್ಗಳು ಈ ಕಣಗಿಲೆ ಹೂ ಬಳಸುವ ಬಗ್ಗೆ ನಿಷೇಧವಾಗಿದೆ. ಕಾರಣ ಏನು ಎಂಬುದನ್ನು ಕೇಳೋಣ ಬನ್ನಿ. ಕೇರಳದಲ್ಲಿ 24 ವರ್ಷದ ಯುವತಿಯಾದ ಸೂರ್ಯ ಸುರೇಂದ್ರನ್ ಅವಳು ಮನೆಯಲ್ಲಿ ದೇವರ ಪೂಜೆಗೆ ಇಟ್ಟ ಈ ಕಣಗಿಲೆ ಹೂವನ್ನು ಪ್ರಸಾದ ರೂಪದಲ್ಲಿ ಪಡೆದುಕೊಂಡು ಈ ಹೂವನ್ನು ಬಾಯಿಯಲ್ಲಿ ಜಗಿದು ಸೇವಿಸಿದರಿಂದ ತೀವ್ರ ಅಸ್ವಸ್ಥವಾಗಿ ವಾಂತಿಯಾಗಲು ಪ್ರಾರಂಭವಾಯಿತು. ಮೈಯೆಲ್ಲ ಬೆವರಲು ಪ್ರಾರಂಭವಾಯಿತು. ನಂತರ ಹೃದಯ ಬಡಿತವು ಹೆಚ್ಚಾಯಿತು. ಅವರ ಆರೋಗ್ಯದಲ್ಲಿ ಯಾವುದೇ ತರ ಸುಧಾರಣೆ ಕಂಡು ಬರಲಿಲ್ಲ. ಕ್ಷಣಗಳು ಅವಳ ಆರೋಗ್ಯದಲ್ಲಿ ಏರುಪೇರುವಾಗಲು ಶುರುವಾಯಿತು. ಪಕ್ಕದಲ್ಲಿ ಇದ್ದ ತನ್ನ ಯುವತಿಗೆ ಕಣಗಿಲ ಹೂ ಸೇವಿಸಿದ ವಿಚಾರದ ಬಗ್ಗೆ ತಿಳಿಸಿದಳು. ಹೊಟ್ಟೆಯೊಳಗೆ ಸಂಕಟವಾಗಿ ಮೃತಪಟ್ಟಳು. ಇಡೀ ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ವಿಷಯವು ಚರ್ಚೆಯಾಯಿತು. ಆಗ ದೇವಸ್ಥಾನಗಳಲ್ಲಿಯೂ ಕೂಡ ಈ ಹೂವನ್ನು ಬ್ಯಾನ್ ಮಾಡಲಾಯಿತು. ಇದೇ ತರ ಬಿಹಾರದಲ್ಲಿಯೂ ಕೂಡ ಈ ಕಣಗಿಲೆ ಹೂವನ್ನು ಸೇವಿಸಿದರಿಂದ 3 ಮಕ್ಕಳು ಮೃತಪಟ್ಟಿದ್ದಾರೆ. ಈಗಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯಾದ ಕರ್ನಾಟಕ ಮುಜರಾಯಿ ಇಲಾಖೆಗೆ ನಾನು ನೇರ ಎಚ್ಚರವನ್ನು ನೀಡುತ್ತಿದ್ದೇನೆ. ಈ ಕಣಗಿಲೆಯ ಸಸ್ಯವನ್ನು ಎಲ್ಲ ನರ್ಸರಿಗಳಲ್ಲಿ ಮಾರಾಟವಾಗುವುದನ್ನು ಬಂದ್ ಮಾಡಿಸಬೇಕು ಹಾಗೂ ಮಹಾನಗರ ಪಾಲಿಕೆಯ ಸಂಬಂಧಪಡುವ ಎಲ್ಲ ಉದ್ಯಾನಗಳಲ್ಲಿ ಈ ಕಣಗಿಲೆಯ ಸಸ್ಯವನ್ನು ನಾಶ ಮಾಡಬೇಕು. ಅದು ಎಲ್ಲೆಲ್ಲಿ ಬೆಳೆಯುತ್ತದೆ ಅಲ್ಲಿ ಜನರಿಗೆ ಮತ್ತು ಮಕ್ಕಳಿಗೆ ಜಾಗೃತವನ್ನು ಮೂಡಿಸುವಂತ ಕೆಲಸ ಆಗಬೇಕು. ನಮ್ಮ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಹಾಗೂ ನಮ್ಮ ಎಲ್ಲ ವೀಕ್ಷಕರಿಗೆ ಇನ್ನೊಂದು ನನ್ನ ವಿನಂತಿ ಏನೆಂದರೆ ಈ ಸುದ್ದಿಯನ್ನು ತಾವು ಎಲ್ಲರಿಗೆ ಮುಟ್ಟಿಸಬೇಕು. ಮುಂದೆ ಸಣ್ಣ ಮಕ್ಕಳ ಮತ್ತು ಜನರ ಜೀವ ಉಳಿಸಲು ಸಹಾಯವಾಗಬಹುದು. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಆಗಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.